ರೈತರುಗಳಿಗೆ 40 ವರ್ಷ ಯಾರ್ಯಾರಿಗೆಲ್ಲ ತುಂಬಾ ವಯಸ್ಸಾಯ್ತು ಅವ್ರಿಗೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದ್ಮೇಲೆ ಮದ್ವೆ ಆಗಿದೆ ಅಂತ ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಖಾಲಿ ಇಲ್ದಿರೋನು ನಾನೇ ಬಂದಿದ್ದೀನಿ ಈ ಸನ್ನಿಧಾನಕ್ಕೆ. ಖಾಲಿ ಇರೋರು ನೀವು ಬನ್ನಿ, ಒಳ್ಳೇದಾಗುತ್ತೆ ಎಲ್ಲ. ಅದು 20 ಡೇಸ್ಗೆ ಫಿಕ್ಸ್ ಆಗಿದೆ. ಇದೆಲ್ಲ ಮೂಢನಂಬಿಕೆ ಆಗೋದಿಲ್ಲ ಅಂತ ಅನ್ನೋರ್ಗೆ ಫಸ್ಟ್ ಈ ಕ್ಷೇತ್ರಕ್ಕೆ ಬಂದು ವಿಸಿಟ್ ಮಾಡಿ. ಅದಾದ್ಮೇಲೆ ಈ ಪದ್ಧತಿ ಎಲ್ಲ ನಡ್ಸ್ಕೊಟ್ಟಾದ್ಮೇಲೆ ನಿಮ್ಗೆ ಏನಾದ್ರೂ ಆಗಿಲ್ಲ ಅಂದ್ರೆ ಆಮೇಲೆ ಮಾತಾಡ್ಬೋದು. ಖಂಡಿತ ಮದ್ವೆ ಆಗುತ್ತೆ. ಅದಕ್ಕೆ ಸಾಕ್ಷಿ ಈ ಜೋಡಿಗಳೇ. ಬಂದಾಗಿಂದ ಚೆನ್ನಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದ್ಮೇಲೆ ಇವ್ರಿಗೆ ಚಿನ್ನದಂತ ಅಳಿಯ ಕೂಡ ಸಿಕ್ಕಿದ್ದಾರೆ. ನಮ್ದು ಅಷ್ಟೇ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಸೊ ಖುಷಿಯಿಂದ ಎರಡು ಫ್ಯಾಮಿಲಿ ಒಪ್ಪಿ ಮದುವೆ ಮಾಡಿರೋದು. ಈ ಕ್ಷೇತ್ರಕ್ಕೆ ಬಂದ್ಮೇಲೆ ರಾಮನ್ ತರ ಗಂಡ್ ಸಿಗುತ್ತೆ ಅಂತ ಹೇಳ್ತಾರೆ, ನಿಜನಾ ಸರ್? ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಸೀತೆ ತರ ಹೆಣ್ ಸಿಗ್ತಾರೆ ಅಂತ ಹೇಳ್ತಾರೆ, ನಿಜನಾ ಸರ್? ಖಂಡಿತ ಮೇಡಮ್. ಈ ಥರ ನನಗೆ ಕುತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಹಿಂಗೆ ಎದ್ದೇಳೋಕ್ಕೂ ಆಗ್ತಿರಲಿಲ್ಲ, ಏನಿಲ್ಲ. ಇವತ್ತಿನ ದಿವಸ ಈ ಮಟ್ಟಕ್ಕಿದ್ದೀನಿ ಅಂದರೆ ಈ ಎಮ್ಮೆ ಕಾರಣ. ಈ ದೇವಸ್ಥಾನಕ್ಕೆ ಬರಕ್ ಮುಂಚೆ ಇವರು ತೆವಳ್ಕೊಂಡು ಬಂದಿದ್ದಾರೆ, ಆದ್ರೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಹಿಂಗ್ ನಿಂತಿದ್ದಾರೆ ಅಂದ್ರೆ ಈ ದೇವ್ರೇ ಕಾರಣ. ನೀವೇನ್ ನೋಡ್ತಾ ಇದ್ದೀರಾ, ಈ ಜೋಡಿ ತಂದೆ ಇವರು. ಬನ್ನಿ ಯಾವ ತರ ಮದ್ವೆ ಫಿಕ್ಸ್ ಆಯ್ತು ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಾವು ಇಲ್ಲಿ ಬರ್ತಾ ಇದ್ವಿ. ನಾವು ಇಲ್ಲಿಂದ ನನ್ನ ಮಗಳ ಅಂದ್ಕೊಂಡಿದ್ದಂಗೆ ನಮ್ಗೆ ಒಳ್ಳೆ ಅಳಿಯ ಸಿಕ್ಕಿದ್ದಾರೆ. ಇಲ್ಲಿ ಬಂದಮೇಲೆ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದ್ದೀನಿ. ಬರ್ತಾ ಇದ್ದೆ, ಬಂದಾಗ ಬೇಡ್ಕೊಳ್ತಾ ಇದ್ದೆ ಒಳ್ಳೆ ಅಳಿಯ ಬೇಕು ಅಂತ. ಒಳ್ಳೆ ಇದ್ರೆ ಚೆನ್ನಾಗಿ ಅಳಿಯರನ್ನ ಸಿಗ್ದ. ನಿಮಗೇನು ಅನಿಸ್ತು ಈ ಒಂದು ಕ್ಷೇತ್ರಕ್ಕೆ ಬಂದೋದ್ಮೇಲೆ ಯಾವ ಥರ ಮದುವೆ ಫಿಕ್ಸ್ ಆಯಿತು? ಖುಷಿ ಇದೆ ದೇವಸ್ಥಾನಕ್ಕೆ ಬಂದಿದ್ದು. ಇಟ್ಸ್ ಎ ಡಿವೈನ್ ಪ್ಲೇಸ್. ಪಾಸಿಟಿವ್ ವೈಬ್. ಇಲ್ಲಿ ಬಂದಾಗ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಫೋಟೋ ಇಟ್ಕೊಂಡು. ನಮ್ಮದು ಅಷ್ಟೇ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಸೊ ಖುಷಿಯಿಂದ ಎರಡು ಫ್ಯಾಮಿಲಿ ಒಪ್ಪಿ ಮದುವೆ ಮಾಡಿರೋದು. ಲವ್ ಮಾಡಿದಾಗಿಂದನೂ ಈಸ್ ಲೈಕ್ ರಾಮ. ಸರ್, ಈ ಕ್ಷೇತ್ರಕ್ಕೆ ಬಂದಮೇಲೆ ಸೀತೆ ಥರ ಹೆಣ್ಣು ಸಿಗ್ತಾರೆ ಅಂತ ಹೇಳ್ತಾರೆ, ನಿಜನಾ ಸರ್? ಖಂಡಿತ ಮೇಡಮ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೀತೆ ಥರನೇ ಇದ್ದಾಳೆ. ಹೌದು ಮೇಡಮ್, ಇಲ್ಲಿ ತುಂಬ ಪಾಸಿಟಿವ್ ವೈಪ್ ಇದೆ. ನಾವು ಬರ್ತಾಯಿದ್ವಿ ಮುಂಚೆ ಎಲ್ಲ, ನಮ್ಮ ಮಾವರು ಆಗಲಿ ನಾವು ಬರ್ತಾಯಿದ್ವಿ. ಬಂದಾದಮೇಲೆ ಒಂಥರ ಪಾಸಿಟಿವ್ ವೈಬ್ ಮನೆಯಲ್ಲಿ. ಆಲ್ಸೋ ಅದಕ್ಕೆ ಬರಬೇಕು ಮೇಡಮ್, ಇಲ್ಲೆಲ್ಲರೂ ಬರಬೇಕು. ಇಲ್ಲಿ ದೇವರ ಇದನ್ನು ಆಶೀರ್ವಾದ ಪಡ್ಕೋಬೇಕು. ಇಲ್ಲಿ ಇನ್ನೊಂದು ಜೋಡಿ ಇದ್ದಾರೆ, ಬನ್ನಿ ಇವರ ಕತೆ ಯಾವ ಥರ ಇದೆ ಅಂತ ಕೇಳೋಣ. ಸರ್ ನಮಸ್ತೆ. ಇಲ್ಲಿ ಬಂದಮೇಲೆ ಯಾವ ಥರ ಮದುವೆ ಆಯಿತು, ಎಷ್ಟು ಕಷ್ಟಪಟ್ರಿ ಮದುವೆ ಆಗೋಕ್ಕೆ? ನಮ್ಮದು ಲವ್ ಮ್ಯಾರೇಜು. ಮನೇಲಿ ಒಪ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಒಪ್ಕೊಂಡು ಎಲ್ಲ ಚೆನ್ನಾಗಿದೆ. ಈಗ ಖುಷಿಯಾಗಿದ್ದೀರಾ? ಖುಷಿಯಾಗಿದೆ. ಮನೇಲೂ ಕೂಡ ಖುಷಿಯಾಗಿದ್ದಾರೆ. ಹೌದು, ಇಲ್ಲಿ ಬಂದು ದೇವಿನೇ ಇಲ್ಲ ಆಶೀರ್ವಾದ. ಇವಾಗ ಲವ್ ಮ್ಯಾರೇಜ್ ಆದಮೇಲೆ ನಿಮ್ಮ ಅತ್ತೆ ಮಾವ ಎಲ್ಲ ಸ್ವಲ್ಪ ದಿನಕ್ಕೆ ಹೊರಗೆ ಹಾಕ್ಬಿಡ್ತಾರೆ. ಬಟ್ ಇವಾಗ ಯಾವ ಥರ ನೋಡ್ಕೊಳ್ತಿದ್ದಾರೆ ಈ ಕ್ಷೇತ್ರಕ್ಕೆ ಬಂದೋದ್ಮೇಲೆ? ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮ್ಯಾಮ್. ಇಲ್ಲಿಗೆ ಬಂದಾಗ ನೋಡಿ ಖುಷಿಯಾಗಿದ್ದಾರೆ ಅವರು? ಹಾಂ ಮ್ಯಾಮ್, ಖುಷಿಯಾಗಿದ್ದಾರೆ. ನಾವು ಚೇಳೂರಿನವರು. ತಾಯಿ ಸನ್ನಿಧಿ ಬಂದು ಗಣಪತಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದು. ಹಂಗಾಗಿ 15 ದಿವಸದಲ್ಲೇ ಮದುವೆ ಸೆಟ್ ಆಗಿದೆ. ಅದಕ್ಕೆ ತಾಯಿಗೋಸ್ಕರ ಮೊದಲನೇ ಲಗ್ನ ಪತ್ರಿಕೆ ಪೂಜೆ ಮಾಡಿಸೋಣ ಅಂತೇಳಿ ಬಂದಿದ್ದೀವಿ. ನಮಗೆ ಭಾಳ ಸಂತೋಷ ಆಗಿದೆ ಅದಕ್ಕೋಸ್ಕರ. ಲವ್ ಮ್ಯಾರೇಜ್ ಸರ್ ಇದು. ನಮ್ಮದು ಲವ್ ಮ್ಯಾರೇಜು. ಅವ್ರ ಮನೇಲಿ ಒಪ್ತಿರಲಿಲ್ಲ. ನಾವು ಅವ್ರ ಮನೇಲಿ ಒಪ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ, ಆದರೂ ಯಾಕೋ ಜಾಸ್ತಿ ಒಪ್ತಿರಲಿಲ್ಲ. ಈ ಕ್ಷೇತ್ರಕ್ಕೆ ಬಂದು ಹೋದೆ. ಈ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ಒಂದು 20 ಡೇಸಲ್ಲಿ ಫಿಕ್ಸ್ ಆಗೋದು ಮದುವೆ. ಒಪ್ಕೊಂಡಿದ್ದಾರೆ. ಅವ್ರಿಗೂ ಈ ಕ್ಷೇತ್ರಕ್ಕೆ ಬಂದು ಹೋದರೆ ಮದುವೆ ಆಗುತ್ತೆ ಅಂತ ಹೇಳ್ತಿದ್ದೀವಿ. ನೀವು ಇಷ್ಟೊತ್ತು ಏನು ನೋಡಿದ್ರಿ, ಈ ಜೋಡಿಗಳೆಲ್ಲ ಈ ಕ್ಷೇತ್ರಕ್ಕೆ ಬಂದೋದ್ಮೇಲೆ ಮದುವೆ ಆಗಿದ್ದಾರೆ. ಇದಿಷ್ಟೆಲ್ಲ ನೀವು ನೋಡ್ತಿರ್ಬೋದು, ಹಿಂದೆ ಸಾಕಷ್ಟು ಜನ ನಿಂತಿದ್ದಾರೆ. ಯಾರ್ಯಾರೆಲ್ಲ ಈ ಒಂದು ಕ್ಷೇತ್ರಕ್ಕೆ ಬಂದೋದ್ಮೇಲೆ ಮದುವೆ ಆಗಬೇಕು ಅಂತ ಅನ್ನೋರು ಖಂಡಿತ ಮದುವೆ ಆಗುತ್ತೆ. ಅದಕ್ಕೆ ಸಾಕ್ಷಿ ಈ ಜೋಡಿಗಳೇ. ನಾನು ಆಗಲೇ ತೋರಿಸ್ಕೊಟ್ಟಿದ್ದ ಜೋಡಿಗಳೆಲ್ಲ ಈ ಕ್ಷೇತ್ರಕ್ಕೆ ಬಂದೋದ್ಮೇಲೆ ಮದುವೆ ಆಗಿದೆ ಅಂತ ಹೇಳಿದೆ. ಆದರೆ ಈ ಕ್ಷೇತ್ರಕ್ಕೆ ಬಂದಮೇಲೆ ಮದುವೆ ಆಗೋಕ್ಕೆ ಏನೇನೆಲ್ಲ ಪದ್ಧತಿ ನಡೆಸ್ಕೊಡ್ಬೇಕು ಅಂದರೆ, ಒಂದು ಬಾಲಗಣಪತಿ ಹೋಮ ಮಾಡಿ ಅದಾದಮೇಲೆ ಗುರುಗಳು ಈ ಥರ ಒಂದು ಕಂಕಣ ಕಟ್ತಾರೆ. ಅತಿ ಶೀಘ್ರವೇ ನಿಮಗೆ ಮದುವೆ ಯೋಗ ಕೂಡ ಕೂಡಿ ಬರುತ್ತೆ. ಈ ದೇವಸ್ಥಾನಕ್ಕೆ ಬರಕ್ ಮುಂಚೆ ಇವರು ತೆವಳ್ಕೊಂಡು ಬಂದಿದ್ದಾರೆ, ಆದ್ರೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಹಿಂಗ್ ನಿಂತಿದ್ದಾರೆ ಅಂದ್ರೆ ಈ ದೇವ್ರೇ ಕಾರಣ. ಬನ್ನಿ ಯಾವ ತರ ಆಯ್ತು ಅಂತ ಕೇಳೋಣ. ಈ ದೇವಸ್ಥಾನಕ್ಕೆ ಬರಕ್ ಮುಂಚೆ ನೀವು ಯಾವ ತರ ಇದ್ರಿ, ಇಲ್ಲಿ ಬಂದ್ಮೇಲೆ ಯಾವ ತರ ಆಯ್ತು? ಆಸ್ಪತ್ರೆಗೆ ಮಸ್ತಾಗಿ ಹೋಗಿದ್ದೆ, ಕಾಣಬಾರ್ದು ಜಾಗನೆಲ್ಲ ಕಂಡೆ, ಮೇಲಾಗಲಿಲ್ಲ. ಇಲ್ಲಿ ಬಂದ ಮೇಲೆ ಆ ಬುದ್ಧಿಯರು ಏನು ಮನ ಕೊಡ್ಸೋ, ಅಯ್ಯಮ್ಮ ಮನ ಕೊಡ್ಸೋ, ಮಂತ್ರ ಪಂತ್ರ ಹಾಕಿರೋ ಚೆನ್ನಾಗಿದ್ದೀನಿ. ಈಗ ಚೆನ್ನಾಗಿ ಆರೋಗ್ಯವಾಗಿದ್ದೀನಿ, ಓಡಾಡ್ತೀನಿ. ಒಂದು ಅರ್ಧ ಕಿಲೋಮೀಟ್ರ್ ಓಡಾಡ್ತೀನಿ. ಇದಕ್ಕೆ ಮುಂಚೆ ಎಷ್ಟು ಆಸ್ಪತ್ರೆಗೆ ತಿರುಗಿದ್ರಿ, ಏನಾಗಿತ್ತು ನಿಮ್ಮ ಕಾಲ್ಗೆ? ಆಮೇಲೆ ಹಿಂಗೆ ತುಂಬದು ಗೊತ್ತಾಗಲಿಲ್ಲ ನನಗೆ. ಹಿಂಗೆ ಓಡಾಡೋಕ್ಕೆ ಬರ್ತಿರಲಿಲ್ಲ, ಮುಡ್ಸೋಕ್ಕೆ ಬರ್ತಿರಲಿಲ್ಲ ಕಾಲು. ಇದು ಈ ಥರ ಹಿಂಗಾಗಿ ಇಂಥದ್ದಂತ ಒಬ್ಬರು ಹೇಳಲಿಲ್ಲ. ಎಷ್ಟೇ ಆಸ್ಪತ್ರೆಗೆ ಹೋದ್ರು ಏನೂ ಆಗಲಿಲ್ವಾ? ಏನು ಮೇಲಾಗಲಿಲ್ಲ. ಇಲ್ಲಿ ಬಂದು ಏನು ಮಾಡಿದ್ರಿ ನೀವು? ನಾವೇನು ಮಾಡಲಿಲ್ಲ. ಬುದ್ಧಿಯರು ಆ ಯಮ್ಮ ಮರಬಿದ್ದು ಬುದ್ಧಿಯರು ಒಂದು ಸ್ವಲ್ಪ ಮಂತ್ರ ಹಾಕಿರು, ನಮಗೆ ಮೇಲಾಗೈತೆ. ಅವತ್ತು ಓಡಾಡಂಗೆ ಆಗೈತಿ, ಚೆನ್ನಾಗಿದ್ದೀನಿ. ನೋಡಿ, ಎಲ್ಲರೂ ಹೇಳ್ತಾರೆ ಸೈನ್ಸ್ ಮುಂದುವರೆದಿದೆ, ಇನ್ನೂ ಈ ದೇವರೆಲ್ಲ ನಂಬ್ತೀರಾ ಅನ್ನೋರಿಗೆ ಈ ಸಾಕ್ಷಿ ನೋಡ್ಬಿಟ್ಟು ಏನು ಹೇಳ್ತೀರಾ ನೀವೆಲ್ಲ? ಗುರುಗಳೇ, ಇಡೀ ಕರ್ನಾಟಕದಲ್ಲಿ ಅತಿ ವಿರಳವಾಗಿರುವಂಥದ್ದು ಪ್ರತ್ಯಂಗಿರಿ ದೇವಸ್ಥಾನ. ಇದ್ರ ಇತಿಹಾಸ ಬಗ್ಗೆ ಹೇಳ್ಬೋದಾ ನೀವು? ಇದು ದೇವಸ್ಥಾನ ಹೊಸದಾಗಿರ್ಬೋದು, ತಾಯಿ ಹಳೆ ದೇವರು. ಯಾಕೆಂದರೆ ಅಲ್ಲಿ ನೀವು ನೋಡ್ತಾ ಇರುವಂಥ ವಿಗ್ರಹ ನಾವು ಮುಂಚೆ ಎಲ್ಲ ತಿಳಿಸ್ದಂಗೆ ಗಂಗಾ ನದಿಯಲ್ಲಿ ನಮ್ಮ ಮನೆಯಲ್ಲಿ ಸಿಕ್ಕಿದಂಥ ವಿಗ್ರಹ.
ಪುರಾತನ ಕಾಲದ್ದು ಅದೆಷ್ಟು ವರ್ಷ ಆಗಿದೆಯೋ ಆ ದೇವತೆ ಇದಾಗಿ ನಮಗೂ ಗೊತ್ತಿಲ್ಲ. ಆ ಪುರಾತನ ಕಾಲ ವಿಗ್ರಹ ಏನು ನಾವು ಇಲ್ಲಿ ಇಟ್ಟಿದ್ದೀವಿ ಭಾಳ ಪವರ್ಫುಲ್ಲು ದೇವತೆ ಆಗಿರೋದ್ರಿಂದ, ಶಕ್ತಿ ದೇವತೆ ಆಗಿರೋದ್ರಿಂದ ಇಲ್ಲಿ ಬಂದು ಭಕ್ತರು ಏನೇ ಕೇಳ್ಕೊಂಡ್ಲಿ ಅವರು ಕೇಳ್ಕೊಂಡು ಯಾರು ಅತಿಯಾದಂಥ ದೇವಿನ ನಂಬ್ತಾರೋ ಅವ್ರಿಗೆ ಫಲ ಕೊಡ್ತಾ ಇದ್ದಾಳೆ ದೇವರು. ಈಗ ನಾವು ಯಾವತ್ತೋ ಒಂದಿನ ಬಂದುಬಿಡ್ತೀವಿ ಕಾಟಾಚಾರಕ್ಕೇನೋ ಒಂದು ಮಂಗಳಾರತಿ ಮಾಡಿಸ್ಕೊಂಡು ನೋಡೋಣ ಬಿಡು ಮಾಡೋಣ ಬಿಡು ಅನ್ನೋರಿಗೆ ಏನೂ ಆಗ್ತಾಯಿಲ್ಲ ನನಗೆ ತಿಳಿದ ಮಟ್ಟಿಗೆ. ಇಲ್ಲಿ ಯಾರು ಅಮಾವಾಸ್ಯೆ ಪೌರ್ಣಮಿಗೆ ಬಂದು ವಿಶೇಷತೆಯಿಂದ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಫಲ ಸಿಗ್ತಾ ಇದೆ. ಹಾಗಾಗಿ ಇದರ ವಿಶೇಷತೆ ಪ್ರತ್ಯಂಗಿರಾ ದೇವಿಗೆ ಏನು ಬೆಳಗ್ಗೆ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ನಾವು ಮಾಡಿ ಬಂದಂಥ ಭಕ್ತರಿಗೆ ಒಳ್ಳೇದಾಗಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಮಾಡ್ತಾ ಇರುವಂಥ ಒಂದು ಕ್ಷೇತ್ರ ಇದು. ಆಮೇಲೆ ಮತ್ತು ಅಮಾವಾಸ್ಯೆ ಪೌರ್ಣಮಿ ಸಹಿತ ನಿತ್ಯ ದಾಸೋಹ ಮಾಡ್ತಾ ಇರೋದ್ರಿಂದ ಅದರ ಫಲಾನುಫಲ ಇಲ್ಲಿ ಹೆಚ್ಚಿನದಾಗಿ ಸಿಗ್ತಾ ಇದೆ, ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಗುರುಗಳೇ, ಎಂತೆಂಥವ್ರಿಗೆ ಈ ಒಂದು ಕ್ಷೇತ್ರಕ್ಕೆ ಬಂದೋದ್ಮೇಲೆ ಮದುವೆ ಆಗಿದೆ? ನನಗೆ ತಿಳಿದ ಮಟ್ಟಿಗೆ 40-45 ವರ್ಷ, ಏನು ಒಂದು 25-30 ವರ್ಷ ಆದಮೇಲೆ ಮದುವೆದು ಎಲ್ಲರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು. 32 ವರ್ಷ 33 ವರ್ಷ ಈ ಥರ ಬಡವರು ಬಂದಿದ್ದಾರೆ, ಶ್ರೀಮಂತರು ಬಂದಿದ್ದಾರೆ, ರೈತರು ಮಕ್ಕಳಿಗೂ ಕೂಡ ವಿಶೇಷವಾದಂಥ ಇಲ್ಲಿ ವಿವಾಹ ಭಾಗ್ಯ ಆಗ್ತಾ ಇರೋದೊಂದು ಭಾಳ ನನಗೆ ಸಂತೋಷ ತರ್ತಾ ಇದೆ. ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಏನು ಬಾಲಗಣಪತಿ ಹೋಮ, ಪ್ರತ್ಯಂಗಿರಾ ದೇವಿ ಹೋಮ ಏನು ನಾವು ಮಾಡಿಕೊಡ್ತಾ ಇದ್ದೀವಿ, ವಿಶೇಷವಾಗಿ ಏನು ದೇವಿಯ ಒಂದು ಪಾದ ಹತ್ರ ಇಟ್ಟಿರುವಂಥ ಕಂಕಣವನ್ನು ಕಟ್ತಾ ಇದ್ದೀವಿ, ಆ ಕಂಕಣ ಭಾಗ್ಯ ಕೂಡ ಅತಿ ಶೀಘ್ರವಾಗಿ ಫಲ ಸಿಗ್ತಾ ಇದೆ. ಒಳ್ಳೆಯದಾಗಲಿ. ಈ ಕ್ಷೇತ್ರ ಇರುವಂಥದ್ದು ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ದೇವಾಲಯ, ತೋಟದ ತಪ್ಪವನ, ಎಲಿಯೂರು ಗ್ರಾಮ, ತುಮಕೂರು ಜಿಲ್ಲೆ, ಶಿರಾ ತಾಲೂಕು.